ನಾವು 30 ವರ್ಷ ಆಗಿತ್ತು ಯಾವ ಥಿಯೇಟ್ರಿಗೆ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಹುಡುಕಂತ ಬಂದ್ವಿ. ನಾವು 12ನೇ ಶತಮಾನಕ್ಕೆ ಹೋಗಿ ಮತ್ತೆ ರಿಟರ್ನ್ ಆಗಬೇಕು ಅನ್ಸುತ್ತೆ. ಅದರಲ್ಲೂ ಚನ್ನಬಸವಣ್ಣ ಅವರು ಲಿಂಗೈಕ್ಯ ಆಗೋ ಸಂಬಂಧದಲ್ಲಿ ನಮಗಂತೂ ಕಣ್ಣೀರು ಧಾರೆನೇ ನಮಗೆ ಬಂದ್ಬಿಟ್ಟು. ಯಾಕಂತಂದ್ರೆ ಅವರು ಶರಣರ ಶಕ್ತಿಯನ್ನು ನೋಡಿದಾಗ ನಾವು ಕಣ್ಣಿಂದ ನೋಡೋಕ್ಕಾಗ್ತಿದ್ರು ಸಿನಿಮಾ ಮುಖಾಂತರ ಎಲ್ಲ ಮೀಡಿಯಾದವ್ರಿಗೂ ಕೂಡ ಅವರು ಹಂಚಿ ಆ ಒಂದು ಶರಣರ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಸರಳವಾಗಿ ಸುಂದರವಾಗಿ ಮೂಡಿ ಬಂದಂಥ ಈ ಒಂದು ಶರಣರ ಶಕ್ತಿಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತಾ ಎಲ್ರಿಗೂ ಕೂಡ ಶ್ರಮಿಸ್ತಾರೆ. ಶರಣರ ತತ್ವ ಏನು, ಶರಣರ ಆಚರಣೆ ಅದನ್ನೆಲ್ಲ ಸಿನಿಮಾಗೆ ಭಾಳ ಚೆನ್ನಾಗಿ ತಗೊಂಡಿದ್ದಾರೆ. ಇದು ಸುಧಾರಿಸಿದಾಗ ಐತಿ. ಎಲ್ಲ ನಾಳೆಯಿಂದ ಸಾಯಂಕಾಲ 6 ಗಂಟೆಗೆ ಒಂದು ಶೋ ಇರುತ್ತೆ. ಇವತ್ತು 2 ಶೋ ಐತಿ. ಎಲ್ಲ ಮನೆ ಮಂದಿ ಕೂಡಿ ಬಂದು ಶರಣ ಶಕ್ತಿ ಸಿನಿಮಾ ನೋಡ್ರಿ, ಮತ್ತು ಶರಣ ತತ್ವನ ಜೀವನದಾಗ ಅಳವಡಿಸ್ಕೊಂಡು ಮುನ್ನಡೀರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣ ಶಕ್ತಿಗೆ ಜನ ಬಂದು ಶರಣ ಶಕ್ತಿಯನ್ನು ನೋಡ್ಬೇಕು. ಹೆಚ್ಚು ಜನ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಲಿ, ಇಂಥ ಸಿನಿಮಾ ಮತ್ತೆ ಮುಂದೆ ಬರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸಿನಿಮಾ ಶರಣರ ಶಕ್ತಿ ಬಹಳಷ್ಟು ಪರಿಣಾಮಕಾರಿ. 2 ತಾಸಿನಲ್ಲಿ ಎಲ್ಲವನ್ನೂ ತೋರಿಸ್ಬೇಕಾಗಿದೆ. ವಿಶೇಷವಾಗಿ ಅನೇಕ ಶರಣನ ಕುರುಬು ಗೊಲ್ಲಾಳೇಶ, ಉರ್ಲಿಂಗ ಪೆದ್ದಿ ಇಂಥವರ ಶರಣರೆಲ್ಲ ಆ ಜೀವನ ಚರಿತ್ರೆಗಳನ್ನು ತೋರಿಸಿದ್ರು. ಕೇವಲ ಬಸವಣ್ಣವರಲ್ಲದೆ ಬಸವಣ್ಣವ್ರ ಜೊತೆಗಿದ್ದಂಥ ಎಲ್ಲ ಶರಣರ ಚರಿತ್ರೆ ಬಹಳಷ್ಟು ಸ್ವಲ್ಪ ಸಮಯದಲ್ಲಿ 2 ತಾಸಿನಲ್ಲಿ ಎಲ್ಲ ಮುಗಿಸ್ಬೇಕಲ್ಲ. ಬರೀ ಕಲ್ಯಾಣ ಕ್ರಾಂತಿಯಾಗಿ ಮಡಿವಾಳ ಮಾಚಿದೇವರು ನಮ್ಮ ಶರ್ಮಾ ಅವರು ಡೈರೆಕ್ಟ್ರು, ಅವರೇ ಮಡಿವಾಳ ಮಾಚಿದೇವರಾಗಿ ಅವ್ರ ಮನೆಯವರು ಅಕ್ಕನ ನೀಲಾಂಬಿಕಾ. ಮತ್ತು ಇನ್ನು ಮೇಲೆ ಇದು ಮಧ್ಯಾಹ್ನದ ಶೋ ಇನ್ನು ಮೇಲೆ ಇರೋಲ್ಲ. 6 ರಿಂದ 9 ಅದಕ್ಕೆ ಹೆಚ್ಚು ಜನ ನೀವು ನಿಮ್ಮ ನೆರೆಯವರಿಗೆ, ನಿಮ್ಮ ಬೀಗರಿಗೆ, ಬಿದ್ದರಿಗೆಲ್ಲ ಹೇಳ್ಕೊಂಡು ಇಲ್ಲಿ ಬಂದು ಇಲ್ಲಿ ಯಾಕೆ ಭಾಳ ಜನ ಮುಂದಕ್ಕೆ ನಾವು ಭಾಳಷ್ಟು ನೋಡ್ಬೇಕು. ನೀವು ಎಷ್ಟು ನೋಡ್ತೀರಿ, ಪ್ರೋತ್ಸಾಹ ಕೊಡ್ತೀರಿ, ಅಷ್ಟು ದಿನ ಇದು ಮುಂದುವರಿತೈತಿ. ಈಗ ಶರಣರ ಶಕ್ತಿ ನಮಗೆಲ್ಲರಿಗೂ ಒಂದು ಶಕ್ತಿಯಾಗಿ ಬೆಳೆಯಲಿ. ಈ ಸಿನಿಮಾ ಹೆಚ್ಚು ಹುಬ್ಬಳ್ಳಿಯಲ್ಲಿ ಹೆಚ್ಚು ದಿನ ಇದು ಬೆಳಗಲಿ ಅಂತೇಳಿ ಎಲ್ಲರಿಗೂ ನಮ್ಮ ಬಸವಣ್ಣನ ಪಾತ್ರ ಮಾಡಿದಂಥ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ. ಇದಕ್ಕೆ ಇನ್ನೇನು ಭಾಳಷ್ಟು ಅಡೆತಡೆಗಳು ಬಂದಿದ್ದು, ಭಾಳಷ್ಟು ಅಡೆತಡೆಗಳು ಬಂದು ಪೇಪರ್ನಲ್ಲಿ, ಮೊಬೈಲ್ನಲ್ಲಿ ಎಲ್ಲ ಬಂದಿದ್ದು. ನಮ್ಮ ಶರಣ ಶಕ್ತಿಯಾದಂಥ ಶಶಿಧರ ಶೆಟ್ಟರ ಜೊತೆಗೂಡಿ ಆ ಎಲ್ಲ ಬಂದಂಥ ಎಲ್ಲ ಏನೇನು ಅಪವಾದಗಳಿದ್ದು, ಅಡೆತಡೆಗಳಿದ್ದು, ಆ ಎಲ್ಲ ಅಡೆತಡೆಗಳಿಲ್ಲದಂತೆ ಈಗೆಲ್ಲ ನೋಡಿ ಎಲ್ಲ ಭಾಳಷ್ಟು ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಹೆಚ್ಚು ಜನಪ್ರಿಯ ಆಗಲಿ, ತಾವೆಲ್ಲ ನೋಡಲಿ ಅಂತೇಳಿ ಎಲ್ಲರಿಗೂ. 12ನೇ ಶತಮಾನದ ವಿಶ್ವ ಸಂಸ್ಕೃತಿಯ ಇತಿಹಾಸದಲ್ಲಿ ಸುವರ್ಣಯುಗ ಅಂತಕ್ಕಂಥ ಈ ಶರಣರ ಚಿಂತನೆಗಳನ್ನು, ಅವರ ಬದುಕು ಮತ್ತು ಬೋಧನೆಯನ್ನು, ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ತ್ಯಾಗವನ್ನು ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡೋದ್ರ ಮುಖಾಂತರವಾಗಿ ಇಂದಿನ ಪೀಳಿಗೆಗೆ 12ನೇ ಶತಮಾನದ ಶರಣರ ಮಹತ್ವವನ್ನು, ಶರಣರ ಶಕ್ತಿ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಚಲನಚಿತ್ರವಾಗಿ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರೀಕರಣದೊಂದಿಗೆ ಪ್ರದರ್ಶನವನ್ನು ಮಾಡಿದ್ದಾರೆ. ಅದನ್ನು ನೋಡೋಕ್ಕಾಗಿ ಇವತ್ತಿನ ದಿವಸ ಬಸವ ಮಂಟಪ, ಬಸವ ಕೇಂದ್ರದವರೆಲ್ಲ ಸೇರಿ ಇವತ್ತು ಬಂದೀವಿ. ಇದೇ ಪ್ರಕಾರವಾಗಿ ಈ ಸಿನಿಮಾ ನೋಡಲಿಕ್ಕೆ ಎಲ್ಲ ಬಸವ ಭಕ್ತರು, ಲಿಂಗವಂತ ಸಮಾಜದವರು ಎಲ್ಲರೂ ಬಂದು ಈ ಒಂದು ಸಿನಿಮಾವನ್ನು ನೋಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾವೆಲ್ಲರ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ.